ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಟರಾಜು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬಿಇಒ ತಿಮ್ಮಯ್ಯ ತಿಳಿಸಿದರು. ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಹನುಮಂತರಾಜು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ನಟರಾಜು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, 14 ಸದಸ್ಯರು ಬೆಂಬಲದೊಂದಿಗೆ ಭೈರಸಂದ್ರ ನಟರಾಜು ಅವಿರೋಧ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ನಟರಾಜು ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನನ್ನನ್ನು 14 ಸದಸ್ಯರು ಅವಿರೋಧ ಆಯ್ಕೆ ಮಾಡಿರುವುದು ಸಂತೋಷ ತಂದಿದೆ. ಗ್ರಾಮ ಪಂಚಾಯಿತಿ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಶ್ರಮಿಸಲಿದ್ದು, ಶಾಸಕರ ಸಹಕಾರದೊಂದಿಗೆ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ನಟರಾಜುರವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ. ನಾಗರಾಜು, ಉಪಾಧ್ಯಕ್ಷ ಸಿಎಂ ಗೌಡ, ಕಾಂಗ್ರೆಸ್ ಹಿರಿಯ ಮುಖಂಡ ಹರೀಶ್ ಬಾಬು, ಮಂಜುನಾಥಯ್ಯ, ಗ್ರಾಮ ಪಂಚಾಯಿತಿ ಪಿಡಿಒ ಸುಮಿತ್ರಾ, ನಿಕಟಪೂರ್ವ ಅಧ್ಯಕ್ಷ ಹನುಮಂತರಾಜು, ಉಪಾಧ್ಯಕ್ಷೆ ಮಂಗಳಮ್ಮ, ಸದಸ್ಯರಾದ ಸುನಿಲ್ ಕುಮಾರ್, ಗೋವಿಂದರಾಜು, ಸವಿತಾ ವೆಂಕಟೇಶ್, ಲಕ್ಷ್ಮೀ ಬೆಟ್ಟಸ್ವಾಮಿ, ಪದ್ಮಾವತಿ ದೇವಿ, ಗಂಗರಾಜು, ಹನುಮಂತರಾಜು, ವೈ.ಎ. ಮಹಾದೇವ್, ವರಲಕ್ಷ್ಮಿ ಸುರೇಶ್, ಸತ್ಯಭಾಮ ಶಿವಣ್ಣ, ವಸಂತಮ್ಮ ಗಂಗಾಧರ್, ಶಿವಶಂಕರ್, ಮಾಜಿ ಸದಸ್ಯ ಸೋಮಶೇಖರ್, ರಂಗಸ್ವಾಮಿ, ಹನುಮಂತರಾಯಪ್ಪ, ವಕೀಲ ಗೋವಿಂದರಾಜು, ಧನಂಜಯ, ಮುಖಂಡರಾದ ಆರ್.ಟಿ.ಬಿ. ಶಂಕರ್, ಮುನಿರಾಜು, ಹುಚ್ಚನ್ಮೇಗೌಡ, ರಂಗಸ್ವಾಮಿ, ಉಮೇಶಯ್ಯ, ರೇವಣ್ಣ, ಜಯಸಿಂಹ, ಬಾಬು, ನಾಗರಾಜು, ಸಣ್ಣಪ್ಪ, ಸುರೇಶ್ ಸೇರಿದಂತೆ ಅನೇಕ ಮುಖಂಡರು ಶುಭ ಕೋರಿ ಅಭಿನಂದನೆ ಸಲ್ಲಿಸಿದರು. ಬೆಂಬಲದಿಂದ ಇನ್ನು ನಮ್ಮ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ 14 ಜನ ಸದಸ್ಯರುಗಳು ನಮ್ಮನ್ನು ಒಪ್ಪಿ ಆಯ್ಕೆ ಮಾಡಿ ಅವಿರೋಧದಿಂದ ಆಯ್ಕೆ ಮಾಡಿದ್ದಾರೆ. ಅವರ ಚಿರಋಣಿಯಾಗಿ ಇರ್ತೀವಿ. ಸರ್, ಈಗ ಪಂಚಾಯಿತಿ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಶಾಸಕರ ಸಹಕಾರ ಕೂಡ ಇದೆ, ಏನು ಮಾಡ್ತೀವಿ? ಶಾಸಕರ ಸಹಕಾರ ಚೆನ್ನಾಗೈತೆ. ನಮಗೆಲ್ಲರೂ ಫುಲ್ಲು ಶಾಸಕರು ನಮ್ಮ ಎಲ್ಲ ಏರಿಯಾಕ್ಕೂ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಸಾಕಷ್ಟು ಕಾಂಕ್ರೀಟ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಆದಷ್ಟು ಟ್ಯಾಕ್ಸ್ ಎಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡಿ ಆದಷ್ಟು ಶಾಸಕರ ಅನುದಾನದಿಂದ ತರಿಸಿ ಅಭಿವೃದ್ಧಿ ಮಾಡ್ತೀವಿ. ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ? ಮೂಲಭೂತ ಸೌಕರ್ಯ ಎಲ್ಲ ಚೆನ್ನಾಗಿ ನೋಡ್ಕೊಬೇಕು ಅಂತ ಕಾಂಕ್ರೀಟ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮೆಂಬರ್ಗಳು ಎಲ್ಲರೂ 14 ಜನನೂ ಸೇರಿ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಓಕೆ ಸರ್.